ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಆಗಿ 2 ತಿಂಗಳಾದರೂ ಕೂಡ ಗಂಡನನ್ನು ಮುಟ್ಟೋದಕ್ಕೆ ನಾನು ಬಿಟ್ಟಿಲ್ಲ. ಯಾಕಂದರೆ ಮದುವೆಗಿಂತ ಮುಂಚೆ ನನ್ನ ಬಾಯ್ ಫ್ರೆಂಡ್ ಜೊತೆ ನಾನು ಸೇರಿದ್ದೆ. ಈಗ ಗಂಡನ ಜೊತೆ ಸೇರಿದ್ರೆ ಅವನಿಗೆ ಎಲ್ಲ ವಿಷಯನೂ ತಿಳಿದೋಗ್ಬಿಡತ್ತೆ. ಆ ಭಯಕ್ಕೆ ಅವನನ್ನು ದೂರ ಇಟ್ಟಿದ್ದೀನಿ. ಪ್ರತಿದಿನಾನು ನನ್ನ ಗಂಡ ನನಗಾಗಿ ಪರದಾಡ್ತಾನೆ, ನನ್ನ ಒಂದು ಸ್ಪರ್ಶಕ್ಕಾಗಿ. ಆದರೆ ಇಂದು ಅವನು ಮಾಡಿದ ಕೆಲಸದಿಂದ ನಾನು ನನ್ನ ಎಲ್ಲ ಸತ್ಯವನ್ನು ಹೇಳಬೇಕಾಯ್ತು. ಮುಂದೆ ನನ್ನ ಬದುಕು ಏನಾಗುತ್ತೆ ಗೊತ್ತಿಲ್ಲ. ಏನಾಯಿತು ಮುಂದೆ ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಪರಿಶುದ್ಧ. ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು. ಎಲ್ಲರೂ ನನ್ನನ್ನು ಪರಿ ಅಂತ ಕರೆಯೋದು. ನಾನು ಅಂದರೆ ಎಲ್ರಿಗೂ ಇಷ್ಟ. ನಾನು ಡಿಗ್ರಿ ಓದ್ತಾ ಇದ್ದೀನಿ, ಫೈನಲ್ ಇಯರ್ ಈ ವರ್ಷ. ನಮ್ಮ ಕಾಲೇಜಿಗೆ ಹೊಸ ಹುಡುಗ ಜಾಯ್ನ್ ಆದ. ನಮ್ಮ ಕ್ಲಾಸ್ಗೆ ಅವ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದ. ಮೊದಲ ನೋಟದಲ್ಲಿ ನನಗವನ ಮೇಲೆ ಪ್ರೇಮ ಶುರುವಾಯಿತು. ಆದರೆ ನನಗೆ ನನ್ನ ಕರ್ತವ್ಯ ನೆನಪಾಯಿತು. ನನ್ನ ಅಪ್ಪ ಅಮ್ಮ ತಂಗಿ ಎಲ್ಲರ ಜವಾಬ್ದಾರಿ ನನ್ನ ಮೇಲಿದ್ದಿದ್ದರಿಂದ ಈ ಪ್ರೀತಿ ಪ್ರೇಮ ಅನ್ನೋ ಬಲೆಯಲ್ಲಿ ನಾನು ಬೀಳೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮನಸ್ಸಿನ ಆಸೆಗೆ ಬೀಗ ಹಾಕ್ತೆ. ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ. ಮನಸ್ಸು ಪ್ರೀತಿ ಕಡೆ ಹೊರಳಿದ್ರೆ ಇಷ್ಟು ವರ್ಷ ಓದಿದ್ದು ವೇಸ್ಟ್ ಆಗತ್ತೆ. ಒಳ್ಳೆ ಮಾರ್ಕ್ಸ್ ಬೇಕು, ನನಗೆ ಒಳ್ಳೆ ಜಾಬ್ ಬೇಕೇ ಬೇಕು. ನನ್ನ ಅಪ್ಪನ ಕೈಯಲ್ಲಂತೂ ನಾನು ಮದುವೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ನನ್ನ ಮತ್ತು ನನ್ನ ತಂಗಿ ಮದುವೆ ಖರ್ಚನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಯೋಚಿಸ್ತಿದ್ದೆ. ಅದು ಸರಿ ಅಂತ ಅನಿಸಿ ಮನೆಗೆ ಹೋದೆ. ಆದರೆ ರಾತ್ರಿ ನಿದ್ದೆನಲ್ಲೂ ಕೂಡ ನನಗೆ ಆ ಸುಂದರವಾದ ಹುಡುಗ ರವಿ ಕನ್ಸಲ್ಲಿ ಬರ್ತಿದ್ದ. ಎಷ್ಟು ಸುಂದರವಾಗಿದ್ದಾನೆ, ಅವನನ್ನು ಯಾಕೆ ನನ್ನವನಾಗಿ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಇತ್ತೀಚೆಗೆ ಪ್ರತಿದಿನಾನು ನಂಗೆ ಅವನು ಅಂದರೆ ತುಂಬ ಇಷ್ಟವಾಗುತ್ತೆ. ಅದಕ್ಕೆ ಕಾಲೇಜಿಗೆ ಇನ್ನೂ ಖುಷಿಯಾಗಿ ಹೋಗ್ತೀನಿ ಅವನನ್ನು ನೋಡೋದಕ್ಕೆ. ಅವನು ಎಲ್ಲೇ ಇದ್ದರೂ ನನ್ನ ಕಣ್ಣು ಅವನನ್ನೇ ಹಿಂಬಾಲಿಸುತ್ತೆ. ನನಗೆ ಅವನು ಅಂದರೆ ಪಂಚಪ್ರಾಣ. ಕಾಲೇಜ್ ಇನ್ನೂ ಸ್ವಲ್ಪ ದಿನ ಇದೆ ಅಂತ ಅನ್ನಿಸ್ಬೇಕಾದಾಗ ಅವನು ನನಗೆ ಪ್ರಪೋಸ್ ಮಾಡ್ದ. ನಂಗೆ ತಿಳಿಯದ ಹಾಗೆ ನಾನು ಒಪ್ಕೊಂಡ್ಬಿಟ್ಟೆ. ಆನಂತರ ಅನ್ನಿಸ್ತು ಸ್ವಲ್ಪ ಸಮಯ ಕೇಳಬೇಕಿತ್ತೇನೋ ಅಂತ. ಅವನು ಪ್ರಪೋಸ್ ಮಾಡಿದ್ದು ನಾನು ಒಪ್ಕೊಂಡಿದ್ದು ಎರಡೂ ಒಂದೇ ಸಮಯ ಆಯಿತು. ನನ್ನ ಬಗ್ಗೆ ಏನು ಅನ್ಕೋತಿರ್ತಾನೋ ಏನೋ ಅಂತ ಅನ್ನಿಸ್ತು. ನಂತರ ಎಲ್ಲ ಕಡೆ ಸುತ್ತಾಡಿದ್ವಿ. ನಾವಿಬ್ಬರು ಸುತ್ತದ ಜಾಗನೇ ಇಲ್ಲ. ಪಾರ್ಕ್, ಪಿಕ್ಚರ್ ಎಲ್ಲ ಕಡೆ ಹೋಗ್ತಿದ್ವಿ. ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತಿದ್ದ. ಅವನಿಗೆ ಇಷ್ಟ ಇರ್ತಿರ್ಲಿಲ್ಲ. ಅವನು ನನ್ನ ಹಣೆಗೆ ಕುಂಕುಮ ಇಡ್ತಿದ್ದ, ತಲೆಗೆ ಹೂನ ಮುಡಿಸ್ತಿದ್ದ. ನಂಗೆ ಅವನು ಅಂದರೆ ಎಷ್ಟಿಷ್ಟ. ಅದಕ್ಕಿಂತ ಹೆಚ್ಚಿಗೆ ಅವನು ನನ್ನನ್ನು ಪ್ರೀತಿಸ್ತಾನೆ. ಆ ಭ್ರಮೆನಲ್ಲಿ ತೇಲ್ತಿದ್ದೆ. ಆ ಭ್ರಮೆ ಹೊಡೆಯೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಒಂದಿನ ಅವನು ನನ್ನನ್ನು ಅವನ ರೂಮಿಗೆ ಕರ್ಕೊಂಡು ಹೋದ. ತುಂಬ ಮಳೆ ಬರ್ತಿತ್ತು. ಅವನ ರೂಮ್ ಹತ್ರನೇ ಇತ್ತು. ಇಬ್ಬರು ಮಳೆನಲ್ಲಿ ನೆಂದು ಅವನ ರೂಮಿಗೆ ಹೋದ್ವಿ. ಅಲ್ಲಿ ಕತ್ಲು, ಲೈಟೇ ಇರಲಿಲ್ಲ. ನಾನು ಭಯದಿಂದ ಅವನಿಗೆ ಅಂಟ್ಕೊಂಡಿದ್ದೆ. ಗುಡುಗು ಮಿಂಚು ಜಾಸ್ತಿ ಬರ್ತಿತ್ತು. ಆಗ ಭಯದಿಂದ ಗಟ್ಟಿಯಾಗಿ ತಪ್ಕೊಂಡೆ. ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ವಿ. ಮೈ ಬಿಸಿ ಜಾಸ್ತಿ ಆಯಿತು. ಆ ರಾತ್ರಿ ಏನಾಯಿತು ಅಂತ ವಾಸ್ತವ ಸರಿಯಾಗಿ ಅರ್ಥ ಆಗೋ ಹೊತ್ತಿಗೆ ಎಲ್ಲ ಮುಗ್ದು ಹೋಗಿತ್ತು. ಬೆಳಗಾದಾಗ ನಾನು ಅಲ್ಲೇ ಅಳ್ತಾ ಕೂತಿದ್ದೆ. ಯಾಕಂದರೆ ನನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸ್ಬಿಟ್ಟಿದ್ದೆ. ಅವನು ನಂದೆಲ್ಲವನ್ನ ದೋಚಿದ್ದ. ನನ್ನನ್ನು ಸಮಾಧಾನ ಮಾಡ್ದ. ನಾವಿಬ್ಬರು ಮದುವೆ ಆಗೋಣ, ಏನೂ ಆಗೋದಿಲ್ಲ, ಹೋಗು ಅಂತ. ಇದಾದಮೇಲೆ ಎಕ್ಸಾಮ್ ಆಯಿತು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದೆ. ಪ್ರತಿದಿನ ನಾನು ಇಬ್ಬರು ಫೋನಲ್ಲಿ ಮಾತಾಡ್ತಿದ್ವಿ. ಕಾಲೇಜ್ ದಿನಗಳು ಮುಗ್ದಿದ್ರಿಂದ ಈಗ ಹೊರಗೆ ಸುತ್ತಾಡೋದು ಕಡಿಮೆ ಆಯಿತು. ಆ ಘಟನೆ ನಡೆದ ನಂತರ ನಂಗೆ ಭಯ ಜಾಸ್ತಿ ಆಯಿತು. ಕೆಲಸಕ್ಕೆ ಅಪ್ಲೈ ಮಾಡೋಣ ಅಂತ ವೇಕೆನ್ಸಿ ಯಾವುದಾದ್ರೂ ಇದೆಯಾ ಅಂತ ನೋಡ್ತಿದ್ದೆ. ಅಷ್ಟರಲ್ಲಿ ನನ್ನ ಗೆಳತಿ ಓಡ್ ಬಂದವಳು ರೂಮಿನ ಬಾಗಿಲನ್ನು ಹಾಕಿದ್ಲು. ಹೊರಗಡೆ ಅಮ್ಮ ಮತ್ತು ನನ್ನ ತಂಗಿ ಇದ್ದರು. ರವಿ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಾ ಇದ್ದಾನೆ. ಅವಳು ತುಂಬ ಶ್ರೀಮಂತಳು. ನಾನು ಜೋರಾಗಿ ಕಿರಿಸ್ದೆ. ಅವನಿಗೆ ಫೋನ್ ಮಾಡಿ ಮಾತಾಡಿದಾಗ ಅವನು ಹೇಳ್ತಾನೆ, ನಿನ್ನಂಥ ಮಿಡಲ್ ಕ್ಲಾಸ್ ಹುಡುಗಿನ
ಯಾರು ಮದುವೆ ಆಗ್ತಾರೆ? ನೀನು ತುಂಬ ಸುಂದರವಾಗಿದ್ದೆ, ಒಂದು ರಾತ್ರಿ ಕಳಿಬೇಕಾಗಿತ್ತು, ಅದಕ್ಕಾಗಿ ನಿನ್ನನ್ನು ಬಳಸ್ಕೊಂಡೆ ಅಷ್ಟೆ. ಮದುವೆ ಅಂತ ನಾನು ಹಿಂದೆ ಬರಬೇಡ. ನಿನ್ನಂಥ ಮಾನ್ಗೆಟ್ಟವಳನ್ನು ಯಾರೂ ಮದುವೆ ಆಗೋದಿಲ್ಲ ಅಂತ ತುಂಬ ಕೆಟ್ಟದಾಗಿ ನನ್ನನ್ನು ಬೈದ. ನನ್ನ ಫೋನ್ನ ಜೋರಾಗಿ ಎಸ್ದೆ. ನಂತರ ಅಮ್ಮ ಮತ್ತು ತಂಗಿ ಹೊರಗಿಂದ ಬಾಗ್ಲನ್ನು ತಟ್ಟಿದ್ರು. ನನ್ನ ಗೆಳತಿ ಬಾಗ್ಲನ್ನು ತೆಗೆದು ಅವ್ರಿಗೆ ನಡೆದ ವಿಷಯನ ನಿಧಾನವಾಗಿ ಹೇಳಿದ್ಲು. ಆಗಮ್ಮ ಸುಸ್ತಾಗಿ ಕೆಳಕ್ಕೆ ಕೂತ್ಲು. ಅಮ್ಮ ತಂಗಿ ಅವರಿಬ್ಬರ ಅಸಹಾಯಕತೆನ ನೋಡಿ ನನಗೇನೂ ಆಗಿಲ್ಲ, ಬರೀ ಪ್ರೀತಿ ಮಾತ್ರ ಮಾಡಿರೋದು, ಯಾವುದೇ ಹೆಚ್ಚು ಕಮ್ಮಿ ಮಾಡ್ಕೊಂಡಿಲ್ಲ, ನೀನು ಎದುರುಬೇಡ ಅಂತ ಹೇಳಿ ಅಮ್ಮನ ಗಟ್ಟಿಯಾಗಿ ತಪ್ಕೊಂಡೆ. ಅವಳ ಹಣೆಗೆ ಮುತ್ತು ಕೊಟ್ಟೆ. ಅಷ್ಟರಲ್ಲಿ ಅಪ್ಪ ಮನೆಗೆ ಅವಸರವಾಗಿ ಬಂದರು. ನಾವೆಲ್ಲರೂ ನಮ್ಮ ಮಾತುಕತೆನ ನಿಲ್ಲಿಸಿ ಅಪ್ಪನ ಕಡೆ ಗಮನ ಹರಿಸಿದಾಗ ಅಪ್ಪ ಹುಡುಗನ ಫೋಟೋನ ತಂದಿದ್ರು. ನನ್ನ ಪ್ರಾಣ ಸ್ನೇಹಿತನ ಮಗ, ನೋಡು ಎಷ್ಟು ಚೆನ್ನಾಗಿದ್ದಾನೆ, ಅವನಿಗೆ ನಮ್ಮ ಮಗಳು ಕೊಟ್ಟು ಮದುವೆ ಮಾಡಬೇಕಂತೆ. ಆಗಮ್ಮ ಸ್ವಲ್ಪ ದಿನ ಕಳೀಲಿ ಅಂದರು. ಇಲ್ಲ, ಅವ್ರಿಗೆ ಈ ತಿಂಗಳೇ ಮದುವೆ ಮಾಡಬೇಕಂತೆ. ಹುಡುಗ ಶ್ರೀಮಂತರು. ಅವ್ರ ಅಜ್ಜಿ ತಾತಂಗೆ ನಮ್ಮಜ್ಜಿ ತಾತ ಕಷ್ಟದಲ್ಲಿ ಸಹಾಯ ಮಾಡಿದ್ರಂತೆ. ಆ ಋಣಕ್ಕೆ ನನ್ನ ಮಗಳ ಜೊತೆ ಮದುವೆಗೆ ಒಪ್ಕೊಂಡಿದ್ದಾರೆ. ಮದುವೆನ ಅವರೇ ಮಾಡ್ಕೋತಾರಂತೆ. ಆಗಮ್ಮ ಏನನ್ನೋ ಹೇಳೋದಕ್ಕೆ ಬಾಯಿ ತೆಗೆದ್ಲು. ನಾನು ಅವಳ ಬಾಯಿನ ಮುಚ್ಚಿದೆ. ಮದುವೆಗೆ ನಾನು ರೆಡಿ ಅಂತ ಹೇಳಿ ಹೊರಗೆ ಹೊರಟೋದೆ. ದೇವಸ್ಥಾನಕ್ಕೆ ಹೋಗಿ ಜೋರಾಗತ್ತೆ. ಎಷ್ಟು ಅಂದರೆ ನನ್ನ ಕಣ್ಣಲ್ಲಿ ಕಣ್ಣೀರು ಬತ್ತು ಹೋಗೋಷ್ಟು. ನನ್ನ ಸರ್ವಸ್ವನೂ ಯಾರಿಗೆ ಅರ್ಪಿಸ್ದೆ ಅವನು ನಂಗೆ ಮೋಸ ಮಾಡ್ದ. ಇನ್ನು ಅಪ್ಪ ಅಮ್ಮಂಗೆ ನಾನು ನಿರಾಸೆ ಮಾಡೋ ರೀತಿ ಇಲ್ಲ. ಅವ್ರು ನನ್ನನ್ನು ನಂಬಿದ್ರು. ಈ ರೀತಿ ಯೋಚನೆಗಳು ಮನಸ್ಸಲ್ಲಿ ಬಂತು. ಹಿಂದೆ ಆಗಿದ್ದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊನೆ ಪಕ್ಷ ಇನ್ನು ಮುಂದೆ ಆದರೂ ಈ ಬದುಕನ್ನು ಸರಿ ದಾರಿಗೆ ಕರ್ಕೊಂಡು ಹೋಗಬೇಕು ಅಂತ ನನ್ನಲ್ಲಿ ನಾನು ಪ್ರತಿಜ್ಞೆ ಮಾಡಿಕೊಂಡು ಮನೆಗೆ ಬಂದೆ. ರವಿಗಿಂತ ಮೊದಲೇ ನನ್ನ ಮದುವೆ ಆಯಿತು. ಮದುವೆನ ತುಂಬ ವಿಜೃಂಭಣೆಯಿಂದ ಮಾಡಿಕೊಂಡ್ರು. ಮದುವೆಗೆ ನಾನು ಹಾಕ್ಕೊಳ್ಳೋ ಬಟ್ಟೆ ಒಡವೆ ಅಷ್ಟೇ ಅಲ್ಲ, ನನ್ನ ಅಪ್ಪ ಅಮ್ಮ ತಂಗಿ ಹಾಕ್ಕೊಳ್ಳೋ ಬಟ್ಟೆ ಒಡವೆ ಅವುಗಳು ಕೂಡ ಅವರು ಕೊಟ್ಟ ಉಡುಗೊರೆ ಆಗಿತ್ತು. ಇವರು ನಮ್ಮ ಮೇಲೆ ಕೃಪೆ ತೋರಿದಷ್ಟು ಇನ್ಯಾರೂ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಹುಡುಗನ ಅಪ್ಪ ತಾತ ತುಂಬ ಒಳ್ಳೆಯವರು. ಜನರು ಹೇಳೋ ಪ್ರಕಾರ ಹುಡುಗ ತುಂಬ ಸಾಧು, ಶ್ರೀರಾಮಚಂದ್ರನಂತವನು. ಯಾರ ವಿಷಯಕ್ಕೂ ಹೋಗೋದಿಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ನಿಮ್ಮ ಮಗಳು ತುಂಬ ಅದೃಷ್ಟ ಮಾಡಿದ್ಲು ಅಂತ ಪ್ರತಿಯೊಬ್ಬರು ಅದೇ ಮಾತನ್ನು ಹೇಳ್ತಿದ್ರು. ಅಪ್ಪ ಅಮ್ಮ ಹೀಗೆ ಹೋಗಿದ್ರು. ಮದುವೆ ನಂತರ ಭಾರವಾದ ಮನಸ್ಸಲ್ಲಿ ಅಪ್ಪ ಅಮ್ಮಂಗೆ ವಿದಾಯ ಹೇಳಿ ಗಂಡನ ಮನೆಗೆ ಹೋದೆ. ನಾರ್ಮಲ್ ಆಗಿರಲಿಲ್ಲ ನನ್ನ ಬದುಕು. ಎಲ್ಲ ಹೆಣ್ಮಕ್ಳು ಮೊದಲ ರಾತ್ರಿ ತನ್ನ ಗಂಡನಿಗೆ ತನ್ನ ಸರ್ವಸ್ವವನ್ನು ಅರ್ಪಿಸ್ತಾರೆ. ಆದರೆ ನಾನು ಮೊದಲೇ ಎಂಜಲಾಗಿದ್ದೆ. ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಮೊದಲಾದರೆ ಅವನ ಮೇಲಿನ ಕೋಪಕ್ಕೆ ಮದುವೆಗೆ ಒಪ್ಕೊಂಡೆ. ಮದುವೆ ಹತ್ತಿರ ಆದಂತೆ ನಂಗೆ ಭಯ ಜಾಸ್ತಿ ಆಗ್ತಿತ್ತು. ಈಗ ಹೃದಯ ಇನ್ನೂ ಹೊಡ್ಕೋತಾ ಇದೆ. ಈಗಲೇ ನನ್ನ ಪ್ರಾಣ ಹೊರಟೋಗುತ್ತೇನೋ ಅಂತ ನನ್ನ ಪರಿಸ್ಥಿತಿನ ಗಮನಿಸಿದ ನನ್ನ ಗಂಡ ಆದಿತ್ಯ ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ. ಕಣ್ಣಲ್ಲೇ ಸಮಾಧಾನ ಮಾಡ್ದ. ನಾನಿರುವೆ ನಿನ್ನ ಜೊತೆ ಅಂತ ಆಶ್ವಾಸನೆ ನೀಡ್ದ. ಅವ್ರ ಮನೆ ತುಂಬಾ ದೊಡ್ಡದು. ಅಲ್ಲಿ ನಾನು ಬಯಸಿದ್ದಕ್ಕಿಂತ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಸುಖ ಸಂತೋಷ ಇತ್ತು. ಆದರೆ ಯಾವುದನ್ನೂ ಕೂಡ ನಾನು ಸ್ವೀಕರಿಸೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಅವ್ರು ನನಗೆ ಪ್ರೀತಿನ ಜಾಸ್ತಿ ಕೊಟ್ಟಷ್ಟು ನನಗೆ ನಾನು ಮಾಡ್ತಾ ಇದ್ದ ತಪ್ಪಿನ ಅರಿವಾಗಿ ದುಃಖ ಆಗ್ತಿತ್ತು. ಅಕಸ್ಮಾತ್ ನಾನು ಮದುವೆಗಿಂತ ಮುಂಚೆ ಮಾಡಿದ ತಪ್ಪಿನ ವಿಷಯ ತಿಳಿದ್ರೆ ಅವ್ರು ನನ್ನನ್ನು ಅಸಹ್ಯ ಪಟ್ಕೊಳ್ಳಲ್ವಾ? ಮನೆಯಿಂದ ಹೊರಗಾಗ್ತಾರೆ. ಈ ವಿಷಯನ ತಿಳಿದ ಅಪ್ಪ ಅಮ್ಮ ತುಂಬ ನೊಂದ್ಕೋತಾರೆ. ತಂಗಿ ಮದುವೆ ಆಗೋದು ತುಂಬ ಕಷ್ಟ ಆಗತ್ತೆ. ಆದರೆ ಅದನ್ನು ಹರಿತಾ ಅವರು ಇಂದು ತುಂಬ ಓಡಾಡಿದ್ಯಾ, ಸುಸ್ತಾಗಿರುತ್ತೆ, ಸ್ವಲ್ಪ ರೆಸ್ಟ್ ಮಾಡು ಅಂತ ಗೆಸ್ಟ್ ರೂಮ್ಗೆ ಹೋಗಿ ಮಲಗಿದ್ರು. ಬಾಯ್ಬಿಟ್ಟು ನಾನು ಏನೋ ಅನ್ನಲಿಲ್ಲ ಅಂದರು. ಅವರೆಷ್ಟು ಬೇಗ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ಹೊಸ ಜಾಗ
ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸಮಯ ಬೇಕು ಅಂತ ಗೆಸ್ಟ್ ರೂಮ್ಗೆ ಹೋಗಿ ಮಲಗಿದ್ರು. ಇದು ಒಂದಿನ ನಡೆದಿದ್ದಲ್ಲ, ಪ್ರತಿದಿನವೂ ಇದೇ ರೀತಿ ನಡೀತಿತ್ತು. ನನಗಾಗಿ ಅವರು ತುಂಬ ಕಷ್ಟಪಡ್ತಿದ್ರು ನನಗೆ ಕಂಫರ್ಟ್ ಫೀಲ್ ಮಾಡಿಸೋದಕ್ಕೆ. ಮನೆಯಲ್ಲಿ ಯಾರೂ ಕೂಡ ನನಗೆ ಬೇಸರ ಮಾಡಬಾರ್ದು. ಕೆಲಸದವರಿಂದ ಹಿಡಿದು ಮನೆಯವರಿಂದ ಹಿಡಿದು ನೆಂಟರಿಂದ ಹಿಡಿದು ಯಾರಾದರೂ ಸ್ವಲ್ಪ ಬೇಸರ ಮಾಡಿದ್ರೆ ಅವರನ್ನು ಮನೆಯಿಂದ ಹೊರಗಾಗ್ತಿದ್ರು. ಅವ್ರಿಗೆ ಬೇಕಾಗಿದ್ದು ಕೇವಲ ನನ್ನ ಖುಷಿ. ಪ್ರತಿ ರಾತ್ರಿ ನಾನು ಏನಾದರೂ ಒಂದು ನೆಪ ಹೇಳಿ ಸಪ್ರೇಟ್ ಮಲಗ್ತಿದ್ದೆ. ಆದರೆ ಎಂದೂ ಕೂಡ ಅವ್ರು ನನ್ನ ಮೇಲೆ ಬೇಸರ ಮಾಡ್ಕೋತಿರ್ಲಿಲ್ಲ, ಕಾರಣ ಕೇಳ್ತಿರ್ಲಿಲ್ಲ. ನಿನಗೆ ಯಾವಾಗ ಇಷ್ಟ ಆಗುತ್ತೋ ಆಗ ಅಂತ ಹೇಳ್ತಿದ್ರು. ಈಗ ಅನ್ನಿಸ್ತಿದೆ, ಮದುವೆಗಿಂತ ಮುಂಚೆ ನಾನು ಹೇಳ್ಬಿಡ್ಬೇಕಾಗಿತ್ತು ಎಲ್ಲ ಸತ್ಯವನ್ನು. ಮದುವೆ ಆದರೆ ಆಗಲಿ, ಇಲ್ಲ ಅಂದರೆ ಇಲ್ಲ ಆಗಲಿ ಅಂತ. ಯಾಕಂದರೆ ಈಗ ಅವರು ಕೂಡ ನನ್ನಿಂದ ಖುಷಿಯಾಗಿಲ್ಲ. ಅವರು ಒಬ್ಬರೇ ಮಗ, ಅವರ ಅಪ್ಪ ಅಮ್ಮಂಗೆ ವಂಶ ಬೆಳೆಸೋದಕ್ಕೆ ಮಕ್ಕಳು ಬೇಕೇ ಬೇಕು. ನನ್ನ ಕೈಯಲ್ಲಿ ಆಗೋದಿಲ್ಲ. ದೇವ್ರಂಥ ಮನುಷ್ಯನಿಗೆ ಈ ಎಂಜಲ್ ದೇಹನ ಹೇಗೆ ಕೊಡಲಿ? ಅಕಸ್ಮಾತ್ ಅವ್ರಿಗೆ ಗೊತ್ತಾದರೆ ಅನರ್ಥ ಆಗೋಗುತ್ತೆ. ಸಾಯೋದಕ್ಕೂ ಆಗ್ತಿಲ್ಲ, ಬದುಕೋದಕ್ಕೂ ಆಗ್ತಿಲ್ಲ. ಬದುಕು ಇಷ್ಟೊಂದು ಕಠೋರ ಯಾಕೆ ಅಂತ ತಿಳಿತಿಲ್ಲ. ಇಂದು ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಒಬ್ಬಳೇ ಟಿ ವಿ ನೋಡ್ತಾ ಕೂತಿದ್ದೆ. ಅವ್ರು ಬಂದರು. ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟೆ ತಿನ್ನೋದಕ್ಕೆ. ನಂತರ ಅವರು ಕೂಡ ನನ್ನ ಬಳಿ ಬಂದು ಕೂತ್ಕೊಂಡ್ರು. ಟಿ ವಿನಲ್ಲಿ ಹೊಸ ಮೂವಿ ಬರ್ತಾಯಿದೆ. ಅದರಲ್ಲಿರೋ ರೊಮ್ಯಾಂಟಿಕ್ ಸೀನ್ ಬಂದಾಗ ಅವ್ರು ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಕೈ ತಾನೇ ಹಿಡ್ಕೊಳ್ಳಿ, ಅಷ್ಟೊಂದು ಕಠೋರ ಆಗಬಾರ್ದು ಅಂತ ಸುಮ್ಮನಾದೆ. ನನಗರಿವಾಗೋ ಹೊತ್ತಿಗೆ ನನ್ನ ತುಟಿಗೆ ಮುತ್ತನ್ನು ಕೊಟ್ಟು ನನ್ನನ್ನು ತಪ್ಕೊಂಡ್ರು. ನಾನವರನ್ನು ದೂರ ತಳ್ಳಿ ರೂಮ್ಗೆ ಹೋಗಿ ಒಳಗಡೆಯಿಂದ ಲಾಕ್ ಮಾಡಿ ಜೋರಾಗಿ ಅಳೋಕ್ಕೆ ಶುರು ಮಾಡಿದೆ. ಆಗೋರು ಬಾಗ್ಲನ್ನು ಜೋರಾಗಿ ಬಡಿತಿದ್ದಾರೆ ಭಯದಿಂದ. ಅವ್ರು ಪದೇ ಪದೇ ಕ್ಷಮೆ ಕೇಳ್ತಿದ್ದಾರೆ. ಆದರೆ ನನಗೆ ಅವರನ್ನು ಕ್ಷಮಿಸೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾನು ಕ್ಷಮಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಎಂಥ ಚಿನ್ನದಂಥ ಗಂಡ ಇದ್ದರೂ ಕೂಡ ಹಿಂದೆ ಮಾಡಿದ ಪಾಪದಿಂದ ಇಂದಿನ ಬದುಕು ಹಾಳಾಗ್ತಿದೆ. ನಿನ್ನ ಬದುಕು ಹಾಳಾದರೆ ಪರವಾಗಿಲ್ಲ, ಬಂಗಾರದಂಥ ಆ ಮನುಷ್ಯನ ಬದುಕನ್ನು ಹಾಳು ಮಾಡೋದಕ್ಕೆ ನಿನಗೆ ಅಧಿಕಾರ ಕೊಟ್ಟವರಾದರೂ ಯಾರು ಅಂತ ನಾನು ನನ್ನ ಕೆನ್ನೆಗೆ ಹೊಡ್ಕೊಂಡೆ. ಅದನ್ನು ಕಿಟಕಿಯಿಂದ ನೋಡಿ ಅವ್ರು ಇನ್ನೂ ಭಯಗೊಂಡ್ರು. ಜೋರಾಗಿ ಬಾಗಿಲನ್ನು ಹೊರಗಡೆಯಿಂದ ಒಡೆದು ರೂಮಿ ಒಳಗಡೆ ಬಂದರು. ನನ್ನ ಕೈನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಏನಾಯಿತು? ನಾನು ನಿನ್ನ ಗಂಡ, ಮುತ್ಕೊಟ್ಟಿದ್ದಕ್ಕೆ ಅಷ್ಟೊಂದು ಬೇಜಾರು ಯಾಕೆ? ಅವ್ರು ಯಾವ ಪ್ರಶ್ನೆಗೂ ನನ್ನ ಬಳಿ ಉತ್ತರ ಇಲ್ಲ. ಕೊನೆಗವ್ರು ರೂಮಿಂದ ಹೊರಗೋದ್ರು. ಅವ್ರಿಗೆ ಬೇಸರ ಆಗಿತ್ತು. ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು, ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ದಾಳೆ ಅಂತ. ಆದರೆ ಅವ್ರಿಗೆ ತುಂಬ ಹೊತ್ತು ಕೋಪ ಇರೋದಿಲ್ಲ. ನಾನು ಅಳ್ತಾ ರಾತ್ರಿ ಹಾಗೆ ಮಲಗಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಕಣ್ಣೇ ಬಿಟ್ಟಿಲ್ಲ, ಆಗಲೇ ಅವರು ಕಾಯ್ತಾ ಕೂತಿದ್ದಾರೆ ನನ್ನ ಜೊತೆ ಕಾಫಿ ಕುಡಿಯೋದಕ್ಕೆ. ಅವ್ರ ಕೈಯಾರೆ ಕಾಫಿ ಮಾಡ್ಕೊಂಡು ತಂದಿದ್ದಾರೆ. ರಾತ್ರಿ ನಡೆದ ವಿಷಯಕ್ಕೆ ಸಾರಿ ಕೇಳೋದಕ್ಕೆ ಅವರು ತಮ್ಮ ಮನಸ್ಸಲ್ಲಿ ಅನ್ನಿಸಿದ ವಿಷಯನ ವಿವರಿಸಿ ಹೇಳಿದರು. ಆದರೆ ಯಾವುದನ್ನು ಕೇಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ನಾನಿರಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ನನಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂತು. ಪಿಕ್ ಮಾಡಿದಾಗ ಇದು ನನ್ನ ಹೊಸ ನಂಬರ್, ನಿಮಗೆ ಫ್ರೀ ಆದಾಗ ಕಾಲ್ ಮಾಡು ಅಂತ ರವಿ ಹೇಳ್ದ. ನಿಂಗೆ ನಾನು ಹೇಗೆ ಕಾಲ್ ಮಾಡಬೇಕು? ನನ್ನ ಗಂಡ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾರೆ. ನೀನಾಯಿತು, ನಿನ್ನ ಕೆಲಸ ಆಯಿತು, ಮದುವೆ ಆಗಿದೆಯಾ, ಮತ್ತೇನು ರೋಗ ನಿನಗೆ? ನನಗೆ ಫೋನ್ ಮಾಡೋ ಯೋಚನೆ ಹೇಗೆ ಬಂತು ಅಂತ ಕೋಪದಿಂದ ಮಾತಾಡಿದೆ. ಮಾನ ಮರ್ಯಾದೆ ಇದ್ದಿದ್ರೆ ನೀನು ನನಗೆ ಫೋನ್ ಮಾಡ್ತಾ ಇರಲಿಲ್ಲ. ಆಗ ಅವನು ಹೇಳ್ತಾನೆ, ಇರೋದು ಒಂದೇ ಜೀವನ, ಹಾಳು ಮಾಡ್ಕೊಳ್ಳೋದು ಹೇಗೆ? ನೀನಂದು ನನಗೆ ಕೊಟ್ಟ ಸುಖನ ನನ್ನ ಹೆಂಡತಿ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇಬ್ಬರೂ ಒಂದು ಹೋಟೆಲ್ನಲ್ಲಿ ಸೇರೋಣ, ಎಲ್ಲ ಖರ್ಚು ನಂದೇ. ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರು, ನಾನು ನನ್ನ ಹೆಂಡತಿ ಜೊತೆನೂ ಚೆನ್ನಾಗಿರ್ತೀನಿ, ಒಟ್ಟಾಗಿರೋಣ, ನನ್ನ ಜೀವನ ಪರ್ಯಂತ ಅಂತ ಕೀಪಾಗಿ ಇರ್ತೀಯ ಅಂತ ಹೇಳ್ದ. ನಾನು ಕೋಪದಿಂದ ಫೋನ್ನ ಕಟ್ ಮಾಡಿದೆ. ಪದೇ ಪದೇ ಫೋನ್ ಮಾಡ್ದ. ಆ ನಂಬರ್ನ ಬ್ಲಾಕ್ ಮಾಡಿದೆ. ಈಗ ಅರ್ಥ ಆಗಿತ್ತು, ಈ ರೀತಿ ಮನುಷ್ಯರು
ನಮ್ಮನ್ನು ಕೀಪಾಗಿ ಮಾತ್ರ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದರೆ ನನ್ನ ಗಂಡ ಅವನ ಹೃದಯದ ಸಿಂಹಾಸನದಲ್ಲಿ ಕೂರಿಸ್ಕೊಂಡಿದ್ದಾನೆ. ಅಂಥ ಒಳ್ಳೆ ಮನುಷ್ಯಂಗೆ ಮೋಸ ಮಾಡೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ಆದಷ್ಟು ಬೇಗ ಎಲ್ಲ ವಿಷಯ ತಿಳಿಸಿ ಹೇಳಿಬಿಡ್ತೀನಿ. ಅವ್ರು ಯಾವ ತೀರ್ಮಾನ ತಗೊಂಡ್ರು ನಾನು ಅದಕ್ಕೆ ಬದ್ಧ. ಇಂದು ಧೈರ್ಯ ಮಾಡಿ ಅವ್ರಿಗೆಲ್ಲ ಸತ್ಯನೂ ಹೇಳೋದಕ್ಕೆ ಬಂದೆ. ಆದರೆ ಇಲ್ಲಿ ಅವ್ರ ರಸ್ತೆಯಲ್ಲಿ ಬರಬೇಕಾದಾಗ ರವಿ ಅವ್ರನ್ನ ಅಡ್ಡಗಡ್ದ. ಅಲ್ಲೇ ಪಕ್ಕದಲ್ಲಿರೋ ಪಾರ್ಕ್ ಕರ್ಕೊಂಡು ಹೋದ. ಸ್ವಲ್ಪ ನಿಮ್ಮ ಹೆಂಡತಿ ಬಗ್ಗೆ ಮಾತಾಡಬೇಕು, ನಾನು ಅವ್ರ ಗೆಳೆಯ ಅಂತ ಆದಿತ್ಯ ಹೆಂಡತಿ ಬಗ್ಗೆ ಅಂತ ಅಂದ. ತಕ್ಷಣ ತುಂಬ ಕ್ಯೂರಿಯಾಸಿಟಿಯಿಂದ ಹೋದ. ಬೇರೆಯವರ ವಿಷಯವಾಗಿದ್ದರೆ ಅವನು ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಆದರೆ ಯಾರೋ ಅವಳಿಗೆ ತಿಳಿದಿರೋರು ಇರ್ಬೋದು ಅಂತ ಹಿಂದೆ ಮುಂದೆ ಇಲ್ಲದವಳನ್ನ ಅವ್ರ ಪಕ್ಕ ರವಿ ಹೇಳ್ತಾನೆ. ಸುಂದರವಾದ ಒಳ್ಳೆ ಹುಡುಗಿಯಲ್ಲ, ಮದುವೆಗಿಂತ ಮುಂಚೆ ತುಂಬಾ ಜನರ ಜೊತೆ ನಾನು ಅನೈತಿಕ ಸಂಬಂಧನ ಇಟ್ಕೊಂಡಿದ್ಲು. ಆಗ ಸರ್ ನಾನು ಅವಳನ್ನ ಅದರಿಂದ ಕಾಪಾಡೋದಕ್ಕೆ ಹೋಗಿದ್ದೆ. ಅಮೆರಿಕಾದಲ್ಲಿ ನನ್ನ ಜೊತೆ ಒಂದು ರಾತ್ರಿ ಕಳೆದಿದ್ಲು. ಮದುವೆ ಬೇಡ ನನ್ನ ಅವಳ ಸುಖಕ್ಕೆ ಬಳಸಿದ ಕೆಲಸದಲ್ಲಿ ಬಿಸಿ ಆಗಿ ಸ್ವಲ್ಪ ದಿನ ಆಗಿದೆ. ಮೊನ್ನೆ ನಿನ್ನ ಕಂಪನಿಗೆ ವಿಸಿಟ್ ರವಿ ಮಾತುಗಳೇನು ಮುಗ್ದಿರ್ಲಿಲ್ಲ. ನೀನು ಸರಿಯಾಗಿ ಗಮನಿಸಿಲ್ಲ ಹೇಳ್ದ. ಆಗ ನನ್ನ ಬಳಿ ಬಂದ ಮೇಲೆ ಎರಡು ನೀವು ಓದಿಸಿದ ಹುಡುಗಿ ದೇವತೆ ಅಂತ ನನ್ನ ಹೆಂಡತಿ ಮೇಲೆ ನನಗಳು ತುಂಬಾ ಇಷ್ಟ ಆಗಿದ್ದಾಳೆ. ನಾನು ನಂಬೋದಿಲ್ಲ. ನಾನು ನೋಡಿದ ತಕ್ಷಣ ಅವನು ಅವರಿಗೆ ಮದುವೆ ಆಗಿಲ್ವಂತೆ. ನನಗೆಲ್ಲ 38 ವರ್ಷ ವಯಸ್ಸು. ಆದಿತ್ಯ ಹೇಳ್ತಾನೆ ಅವಳೊಪ್ಪಿದ್ರೆ ಮದುವೆಗಿಂತ ಮದುವೆ ಆಗ್ತೀನಿ ಅಂತ ಹೇಳಿ ಯಾರ ಜೊತೆ ಅವನೇ ಇಷ್ಟಪಟ್ಟ ಮೇಲೆ ಕೊಂಡಿದ್ಲು ಕೇಳೋಣ ಅಂತ ಬಂದ್ವಿ. ಮುಖ್ಯ ಅಲ್ಲ, ತಲೆ ಎತ್ತಿ ಮದುವೆ ಆದ್ಮೇಲೆ ನನ್ನ ಜೊತೆ ಹೇಗಿದ್ದಾಳೆ ಅನ್ನೋದು ಮಾತ್ರ ಮುದ್ರೆ. ಹಾಗೆ ನೀವು ಈ ಬೇಡದ ಚಿಂತೆ ಮಾಡೋರು ತಲೆ ಯಾರು ಇಲ್ಲ. ಇನ್ನೊಂದು ಬಾರಿ ಬಂದ್ರೆ ಅಪ್ಪ ನಾನೇ ಪೊಲೀಸ್ ಸ್ಟೇಷನ್ ಅಲ್ಲಿ ತಂಗಿ ಮಾಡಿದ ಕೆಲಸನ ಕೊಡ್ತೀನಿ. ಅವರ ಬಳಿ ವಿವರವಾಗಿ ಹೇಳಿ ನೆಮ್ಮದಿಯಾಗಿ ಪ್ರೀತಿಯಾಗಿರೋದಕ್ಕೆ ಇವ್ರು ಬಿಡ್ತಾನೆ ಇಲ್ಲ ಅಂತ ಹೇಳಿ ಆಗ ಮನೆ ಕಡೆನ ಸಮಾಧಾನ ಮಾಡಿದ್ರು. ಅವೆಲ್ಲ ಸತ್ಯ ಆಗಿದ್ರು. ಅವನಿಗೆ ತೊಂದರೆ ಇಲ್ಲ. ಮಾತ್ರೆ ತಗೊಂಡು ಬರೋಣ ಅಂತ ನಿರ್ಧಾರ ಮಾಡಿ ಮನೆಗೆ ಹೋಗಿದ್ದು. ಸರ್ ಮನೆಗೆ ಹೋದ ತಕ್ಷಣ ಮಾತಾಡ್ಲಿ ಅಂತ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅಪ್ಪ ಅಮ್ಮ ಸೋಫಾದ ಮೇಲೆ ಕೂರಿಸ್ತಾ ಅವ್ರ ಮಗ ಅವಳಿಗೆ ಎದುರುಗಡೆ ಇರೋ ಚೇರಲ್ಲಿ ಅಡುಗೆ ಪ್ರಿಪೇರ್ ಆಗಿಲ್ಲ ನನಗೆ ಹೇಳ್ತಿದ್ದಾಳೆ. ಅವನು ಇನ್ನೂ ಭಯ ಜಾಸ್ತಿ ನೋಡ್ಕೊಂಡು ನಾನು ಎದೆಳೋದಕ್ಕೆ ಶುರು ಮಾಡಿತು. ನಾನು ನಿನಗೆ ಮೋಸ ಮಾಡಿದ್ದೀನಿ. ನೀನನ್ನ ಒಂದೆರಡು ಬಾರಿ ಅಪ್ಪ ಮದುವೆಗಿಂತ ಮುಂಚೆ ಒಬ್ಬಳನ್ನ ತುಂಬಾ ಪ್ರೀತಿಸಿದ್ದೆ. ನಿಮ್ ಫೋನ್ ಜೊತೆ ದೈಹಿಕವಾಗಿ ಕೂಡ ತುಂಬಾ ಸಲ ಒಂದಾಗಿದ್ದೀನಿ. ಮೊನ್ನೆ ಆದ್ರೆ ಅವಳು ನೋಡಿದಾಗ ನನ್ನನ್ನ ಬಿಟ್ಟು ಇನ್ನೂ ಇಷ್ಟ ಆದ್ರಿ. ಕೇವಲ ಹೆಚ್ಚಿಗೆ ನಿಮ್ಮನ್ನ ಪ್ರೀತಿ ಮಾಡಿದ್ದು ಪ್ರತಿ ಬಾರಿ ಹೇಳಿದ್ಲು. ನಿಮ್ ವಿದ್ಯಾಭ್ಯಾಸ ಬಗ್ಗೆ, ಕ್ಷಮಿಸಿ ನನ್ನ ಜೊತೆ ತಂಗಿ ತಮ್ಮಂದ್ರನ್ನ ನೋಡ್ಕೊಳ್ಳೋ ಬಗ್ಗೆ, ಅವ್ರಿಗಾಗಿ ಬದುಕನ್ನ ಅಂತ ಹೇಳಿ ತ್ಯಾಗ ಮಾಡಿದ್ರ ಬಗ್ಗೆ ಆಗಳಿಗೆ ಇನ್ನೂ ಸುಲಭ. ನೀವು ಸಡನ್ ಆಗಿ ತ್ಯಾಗ ಮಾಡಿ ನಾನು ಕೂಡ ಸ್ವಂತ ಬದುಕನ್ನ ಹೇಳ್ಬೇಕು. ಲಕ್ಷ ಸಂಬಳ ಬಂದ್ರು ಯಾರನ್ನೋ ಪ್ರೀತಿಸಿದ ನನಗನ್ನಿಸ್ತು. ಹಾಗೂ ಅವ್ರು ನಿಮ್ಮಂತಹ ತ್ಯಾಗ ತಿಳಿದೆ ಮದುವೆ ದೈಹಿಕವಾಗಿ ಸೇರಿದ್ದೆ ಆಸೆ ಆಯ್ತು. ಆದ್ರೆ ಅಂದು ಅವರ ಮಾತುಗಳನ್ನ ಮನುಷ್ಯ ನನ್ನ ಕಣ್ಣುಗಳಲ್ಲಿ ನೀರು ಪಟಪಟನೆ ಸುರಿಗಿತ್ತು ಅಂತ ಕೈ ಮೇಲೆ ಅವ್ರ ಮದುವೆ ನೀರನ್ನ ಹೊರಿಸಿದ್ರು. ಶ್ರೀಮಂತ ಮನೆ ಹೆಣ್ಣು ಕೂಡ ಮದುವೆ ಆದ. ಈ ಮುದ್ದಾದ ಕಣ್ಣು ಅದು ನನ್ನ ಬದುಕಿನಲ್ಲಿ ಬರದೇ ಇರೋ ರೀತಿ ಅದಕ್ಕೆ ಯಾವಾಗ್ಲೂ ನಿಮ್ ಬದುಕಲ್ಲಿ ಬರೋದಕ್ಕೆ ಅವಕಾಶ ಕೊಡು ಅಳ್ತಾ ಮಾಡ್ಕೊಡ್ತೀರಾ. ಆಗ ಆದಿಷ್ಟು ದಿನ ನಾನು ಕೂಡ ಸ್ಟಾಪ್ ಮಾಡಿದ್ದೀನಿ. ನೀನು ಮಾಡಿದ್ಮೇಲೆ ಸರಿ ತಲೆ ಮೇಲೆ ಇಟ್ಕೊಂಡು ನಾನು ಬದುಕಿ ನೋಡ್ಕೊತೀನಿ. ನಾನ್ ಮಾಡಿದ ತಪ್ಪು ಅವ್ರು ಹೇಳ್ತಿದ್ರು. ಮತ್ತೆ ನಾನ್ ನಿನ್ ಬದುಕಲ್ಲಿ ಮಾಡಿ ಸಾಧ್ಯ ಇದ್ರೆ ಕೂಡ ಅವ್ರನ್ನ ಗಟ್ಟಿ ಆಗೋದಿಲ್ಲ. ಯಾಕಂದ್ರೆ ಅಪ್ಪಗೆ ನಾವಿಬ್ರಾಗ ಗಂಡಸಿನ ಜೊತೆ ಅನ್ಕೊಂಡಿದ್ದೆ ಆಗಿತ್ತು. ಆ ಮನುಷ್ಯ ನನಗದಲ್ಲಿ ಬದುಕಲ್ಲಿ ಬರ್ತಾರ ಕಂಫರ್ಟ್ ಇತ್ತು. ನಾನು ಅನ್ಕೊಂಡಿದ್ದ ನನ್ನ ಹಳೆಯ ಪ್ರೇಯಸಿ ನನ್ನ ಬದುಕಲ್ಲಿ ಬರ್ತಾಳೆ, ನಾನು ಸಂಪೂರ್ಣವಾದ್ರೆ ಅವರುಗಳು ಕ್ಷಣದಲ್ಲಿ ನಮಗೆ ಮೋಸ ಮಾಡಿ ಕತೆ ಇಲ್ಲಿಗೆ ಮುಗಿಯುತ್ತೆ. ಇದ್ರಲ್ಲಿ ಏನೂ ಇಲ್ಲ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಜೊತೆ ಪಶ್ಚಾತ್ತಾಪದಿಂದ ಇರೋ ಅವಶ್ಯಕತೆನೇ ಇಲ್ಲ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ. ನಿನ್ನನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ. ನಿನ್ನ ಬದುಕಲ್ಲಿ ಹಿಂದೆ ನಡೆದಿದ್ದು ಮುಂದೆ ನನಗೆ ಅದರ ಅವಶ್ಯಕತೆ ಇಲ್ಲ. ನನಗೆ ಇಂದಿನ ಮುದ್ದಾಗಿರೋ ನನ್ನ ಪ್ರೀತಿಯ ನನ್ನ ಹೆಂಡತಿ ಬೇಕು. ಅವಳು ನನ್ನ ಸರ್ವಸ್ವ, ನನ್ನ ಪ್ರಾಣ. ಅವಳು ಒಂದು ಸ್ಪರ್ಶಕ್ಕೆ ನಾನು ದಿನ ಪೂರ್ತಿ ಕಾಯ್ತೀನಿ.
ಅಂತ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ. ಆಗ ಸಡನ್ನಾಗಿ ಅವನಿಂದ ದೂರ ಸರಿದು ಹೇಳಿದ್ರು, ಈ ದೇಹ ಮಲಿನ ಆಗಿದೆ, ದೇವರಂತ ನಿಮಗೆ ಅರ್ಪಿಸ್ಬೋದಾ ಅಂತ. ಆಗ ಆದಿತ್ಯ, ನೀನು ನನ್ನ ದೇವತೆ ಎಂದಿಗೂ ಕೂಡ ಮಲಿನ ಆಗೋದಿಲ್ಲ. ಗಂಗಾ ಮಾತೆ ಎಂದೂ ಕೂಡ ಪರಿಶುದ್ಧಳು. ನೀನು ಕೂಡ ಅದೇ ರೀತಿ ಪದೇ ಪದೇ ಈ ವಿಷಯನ ನಮ್ಮಿಬ್ಬರ ಮಧ್ಯೆ ತರಬೇಡ. ನಾನು ಸಂಪೂರ್ಣವಾಗಿ ನಿನ್ನವನು, ನೀನು ಸಂಪೂರ್ಣವಾಗಿ ನನ್ನವಳು. ನಮ್ಮಿಬ್ಬರ ಸುಂದರವಾದ ಬದುಕಿನ ಪಯಣ ಮುನ್ನುಡಿಯನ್ನು ಬರೆಯೋಣ. ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ ಅಂತ ಅವಳು ಕೆನ್ನೆಗಳನ್ನು ಹಿಡ್ಕೊಂಡ. ಅವನ ಕೈಗಳಿಂದ ಕೊಟ್ಟ. ಅವಳು ಕೂಡ ಸಹಕರಿಸಿದ್ಲು. ಇಬ್ಬರು ಆ ಕ್ಷಣ ಸಂಪೂರ್ಣವಾಗಿ ಒಂದಾದರು. ಆ ರಾತ್ರಿ ಇಬ್ಬರ ಪಾಲಿಗೆ ತುಂಬ ಮಧುರವಾಗಿತ್ತು. ಅವಳು ಕೂಡ ಎಂದೂ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆ ತೀರಿ ಹೋಗ್ಬಿಡತ್ತೆ, ಅವರು ನನ್ನನ್ನು ಸಂಪೂರ್ಣವಾಗಿ ಒಪ್ಕೋತಾರೆ ಅಂತ. ಆದರೆ ಆದಿತ್ಯ ಅಂದ್ಕೊಂಡ, ಎಂದಿಗೂ ಕೂಡ ನಾನು ಬೇರೆ ಹುಡುಗಿನ ಪ್ರೀತಿಸಿಲ್ಲ, ಅವಳ ಜೊತೆ ದೈಹಿಕವಾಗಿಯೂ ಸೇರಿಲ್ಲ, ಈ ವಿಷಯ ಎಂದಿಗೂ ಕೂಡ ನನ್ನ ಹೆಂಡತಿಗೆ ಗೊತ್ತಾಗಲೇಬಾರ್ದು ಅಂತ. ಯಾಕಂದರೆ ಅವನು ನಿಜವಾಗ್ಲೂ ಶ್ರೀರಾಮಚಂದ್ರ. ಸ್ಕೂಲ್ ಕಾಲೇಜ್ ಕೆಲಸಗಳಲ್ಲಿ ಇರಬೇಕಾದ ಯಾವ ಹುಡುಗಿಯನ್ನು ಕೂಡ ತಲೆ ಎತ್ತಿ ನೋಡಿಲ್ಲ. ನನ್ನ ಹೆಂಡತಿಯ ಮನಸ್ಸಿನಲ್ಲಿರೋ ಗಿಲ್ಟ್ ಕಡಿಮೆ ಆಗಲಿ ಅಂತ ತನ್ನ ಮೇಲೆ ಅಪವಾದನ ಹಾಕ್ಕೊಂಡ ಅಷ್ಟೆ. ಒಳ್ಳೆ ಮನಸ್ಸಿರೋರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.